ಆಪರೇಷನ್ ಸಿಂಧೂರ ಬಳಿಕ ಅಜಿತ್ ದೋವಲ್ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ವಿವಿಧ ದೇಶಗಳ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅಮೆರಿಕ, ಫ್ರಾನ್ಸ್, ಜಪಾನ್, ಚೀನಾ, ರಷ್ಯಾ, ಯುಎಇ ಜೊತೆ ಮಾತಾಡ್ತಾ ಇದ್ದಾರೆ. ಎಲ್ಲಾ ದೇಶಗಳ ಭದ್ರತಾ ಸಲಹೆಗಾರರ ಜೊತೆ ಅಜಿತ್ ದೋವಲ್ ಚರ್ಚೆ ನಡೆಸಿದ್ದಾರೆ. ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಜಿತ್ ದೋವಲ್. ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಮೇಲೆ ಭಾರತ ತೆಗೆದುಕೊಂಡಂತ ಪ್ರತೀಕಾರ. ವಿವಿಧ ದೇಶಗಳ ಅಧಿಕಾರಿಗಳ ಜೊತೆ ಈಗ ಅಜಿತ್ ದೋವಲ್ ನಿರಂತರ ಸಂಪರ್ಕದಲ್ಲಿದ್ದು ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೇವಲ ಉಗ್ರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಭಾರತ ನಡೆಸಿದಂತ ದಾಳಿ ಇದು. ಅಲ್ಲಿನ ನಾಗರಿಕರು ಮತ್ತು ಪಾಕಿಸ್ತಾನದ ಸೇನೆಯ ಮೇಲೆ ಅಟ್ಯಾಕ್ ಮಾಡಿಲ್ಲ. ಕೇವಲ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ನಡೆಸಿದಂತ ದಾಳಿ. ಆಪರೇಷನ್ ಸಿಂಧೂರದ ಬಗ್ಗೆ ದೋವಲ್ ಬೇರೆ ಬೇರೆ ದೇಶಗಳ ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಲಸೂರು ಕೆರೆಯಲ್ಲಿ ಮಾಕ್ ಡ್ರಿಲ್. ನೀರಿನಲ್ಲಿ ಸಿಲುಕಿದವರ ರಕ್ಷಣೆ ಹೇಗೆ ಮಾಡಬೇಕು? ರಕ್ಷಣಾ ತಂಡದಿಂದ ಕೆರೆಯಲ್ಲಿ ತಾಲೀಮು ನಡೆಯುತ್ತೆ. ಹೇಗೆ ಸಹಾಯ ಪಡಿಬೇಕು ಅಂತ ಮಾಕ್ ಡ್ರಿಲ್ ಅನ್ನ ನಡೆಸಲಾಗಿದೆ. ಒಂದು ಕಟ್ಟಡಕ್ಕೆ ಬೆಂಕಿ ಬಿದ್ರೆ ಆಗ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು, ಅದರ ಒಳಗಡೆ ಇರೋರನ್ನ ರಕ್ಷಣೆ ಮಾಡೋದು ಹೇಗೆ, ಇದ್ರ ಬಗ್ಗೆ ಮಾಕ್ ಡ್ರಿಲ್ ನಡೀತಾ ಇದ್ರೆ, ಮತ್ತೊಂದು ಕಡೆ ನೀರಿನಲ್ಲಿ ಸಿಕ್ಕಾಕೊಂಡವರ ರಕ್ಷಣೆ ಹೇಗೆ ಮಾಡಬೇಕು, ರಕ್ಷಣಾ ತಂಡ ಕೆರೆಯಲ್ಲಿ ತಾಲೀಮು ನಡೆಸಿದೆ. ನೀರಿನಲ್ಲಿ ಸಿಲುಕಿದವರ ರಕ್ಷಣೆ, ಅದರ ಮಾಕ್ ಡ್ರಿಲ್ ನಡೀತಾ ಇದೆ. ಇಂದು ಸಂಜೆ 4 ಗಂಟೆಗೆ ಬೆಂಗಳೂರು ಅಗ್ನಿಶಾಮಕ ದಳ ಕೇಂದ್ರ ಕಚೇರಿಯಲ್ಲಿ ಮಾಕ್ ಡ್ರಿಲ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಏನೊಂದು ಅಗ್ನಿಶಾಮಕ ದಳದ ಕಚೇರಿಯ ಮುಂಭಾಗದಲ್ಲೇ ಇರುವಂತಹ ಒಂದು ಹಲಸೂರು ಕೆರೆ ಏನಿದೆ, ಆ ಒಂದು ಕೆರೆಯಲ್ಲಿ ಈಗಾಗಲೇ ಏನು ವಾಟರ್ ರೆಸ್ಕ್ಯೂ ತಂಡದಿಂದ ಏನು ಅಣುಕು ಪ್ರದರ್ಶನಕ್ಕೆ ತಾಲೀಮನ್ನ ಮಾಡಲಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ರೆಸ್ಕ್ಯೂ ಕಾರ್ಯ ಮಾಡಲಾಗುತ್ತೆ ಅನ್ನೋದನ್ನ ಏನು ಈಗಾಗಲೇ ತಾಲೀಮನ್ನ ಮಾಡಲಾಗ್ತಾ ಇದೆ. ಇದು ಬೆಂಗಳೂರಿನ ಹಲಸೂರು ಕೆರೆ. ಈ ಕೆರೆಯಲ್ಲಿ ಈಗಾಗಲೇ ಏನು ವಾಟರ್ ರೆಸ್ಕ್ಯೂ ತಂಡ ಈಗಾಗಲೇ ಬೀಡ್ಬಿಟ್ಟಿರುವಂಥದ್ದು. ಅಂದ್ರೆ ಮಾಕ್ ಡ್ರಿಲ್ ವೇಳೆ ಯಾವ ರೀತಿಯಾಗಿ ರೆಸ್ಕ್ಯೂ ಮಾಡ್ತೇವೆ ಅನ್ನೋದನ್ನ ಅಣುಕು ಪ್ರದರ್ಶನದ ಮೂಲಕ ಮಾಡಿ ತೋರಿಸಲಾಗುತ್ತೆ. ಅದರ ತಾಲೀಮನ್ನ ಈಗಾಗಲೇ ಮಾಡಲಾಗ್ತಾ ಇರುವಂತದ್ದು. ನೋಡ್ತಾ ಇರ್ಬೋದು ಏನು ಸ್ಟ್ರಕ್ಚರ್ ನಲ್ಲಿ ಯಾವ ರೀತಿಯಾಗಿ ಅಂದ್ರೆ ರಕ್ಷಣೆ ಮಾಡಿ ಅವರನ್ನ ಸ್ಟ್ರಕ್ಚರ್ ನಲ್ಲಿ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಒಂದು ಅಣುಕು ಪ್ರದರ್ಶನವನ್ನು ಈಗಾಗಲೇ ತಾಲೀಮು ಮಾಡಲಾಗ್ತಾ ಇದೆ. ನೀವೇನು ಕೆರೆಯಲ್ಲಿ ನೋಡ್ತಾ ಇದ್ರೆ ಆ ಒಂದು ಕೆರೆಯ ಭಾಗದ ಮಧ್ಯದಲ್ಲಿ ಏನು ಭೂ ಪ್ರದೇಶ ಏನಿದೆ ಅಲ್ಲಿ ಯಾರಾದರೂ ಸಿಲುಕಿದಂತಹ ಸಂದರ್ಭದಲ್ಲಿ ಈ ಬೋಟಲ್ಲಿ ನೇರವಾಗಿ ಈ ರೆಸ್ಕ್ಯೂ ತಂಡ ಹೋಗುತ್ತೆ. ನಂತರ ಅವರನ್ನ ಆ ಒಂದು ಬೋಟ್ ನಲ್ಲಿ ತರಿಸ್ಕೊಂಡು ನಂತರ ಈ ರೀತಿಯಾಗಿ ಸ್ಟ್ರಕ್ಚರ್ ನಲ್ಲಿ ಅವರನ್ನ ಕರೆತರಲಾಗುತ್ತೆ. ಈ ರೀತಿಯಾಗಿ ಅಣುಕು ಪ್ರದರ್ಶನವನ್ನ ಈಗಾಗಲೇ ಮಾಡಲಾಗ್ತಾ ಇರುವಂತದ್ದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರೆಸ್ಕ್ಯೂ ಮಾಡಲಾಗುತ್ತೆ ಅಂತೇಳಿ ಸಿವಿಲ್ ಡಿಫೆನ್ಸ್ ನ ಪೊಲೀಸರು ತಾಲೀಮನ್ನ ಮಾಡಲಾಗ್ತದೆ. ಇದನ್ನೇ 4 ಗಂಟೆ ಸುಮಾರಿಗೆ ಇದೇ ರೀತಿಯಾಗಿ ಯಾವ ರೀತಿಯಾಗಿ ನೀರಿನಲ್ಲಿ ಸಿಲುಕಿದವ್ರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಿ ಕರೆತರಲಾಗುತ್ತೆ ಅನ್ನುವಂತ ಒಂದು ತಾಲೀಮನ್ನ ಮಾಡಲಾಗ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈ ತಾಲೀಮನ್ನ ಈಗಾಗಲೇ ವೀಕ್ಷಣೆ ಮಾಡ್ತಾ ಇರುವಂತದ್ದು. ಅಂದ್ರೆ ಇವತ್ತು ಸಂಜೆ 4 ಗಂಟೆಗೆ ಇದರ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ಅದರ ಒಂದು ತಾಲೀಮನ್ನ ಈಗಾಗಲೇ ನಡೆಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಹೈ ಅಲರ್ಟ್ ಜಾರಿಯಾಗಿದೆ. ಅರಗಾದ ಕದಂಬ ನೌಕಾನೆಲೆಯಲ್ಲಿ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಕರಾವಳಿ ಕಾವಲು ಪಡೆಯಿಂದ ತಪಾಸಣೆ ಹೆಚ್ಚಿದೆ. ಚೀನಾ ಪಾಕ್ ಸಿಬ್ಬಂದಿಗೆ ಬಂದರಿನಲ್ಲಿ ನಿರ್ಬಂಧ ಇದೆ. ಪಾಕ್ ಚೀನಾ ಹಡಗುಗಳ ನಿಲುಗಡೆಗೆ ನಿಷೇಧ ಹೇರಲಾಗಿದೆ. ಮೀನುಗಾರಿಕಾ ಬೋಟ್ಗಳ ತಪಾಸಣೆ ನಡೀತಾ ಇದೆ ಕಾರವಾರದಲ್ಲಿ. ಪಾಕಿಸ್ತಾನದ ಮೇಲೆ ಭಾರತ ಕ್ಷಿಪಣಿ ದಾಳಿ ಮಾಡಿದ ಬಳಿಕ ದೇಶದ ಕರಾವಳಿಯಾದಂಥ ಸಾಕಷ್ಟು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಇಲ್ಲಿನ ಕರಾವಳಿ ಭಾಗದಲ್ಲಿ ಸಾಕಷ್ಟು ಒಂದು ಬಿಗಿ ಬಂದೋಬಸ್ತುಗಳನ್ನು ಮಾಡಲಾಗಿರುವಂಥದ್ದು. ಇಲ್ಲಿನ
ಪೋರ್ಟ್ ಇದೆ, ಕಾರವಾರದ ಪೋರ್ಟ್ ಆಗಿರ್ಬೋದು, ನೌಕಾನೆಲೆ ಆಗಿರ್ಬೋದು, ಹಾಗೂ ಕೈಗಾದಲ್ಲಿ ಬಿಗಿ ಬಂದೋಬಸ್ತುಗಳನ್ನು ಮಾಡಿ ಅಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿರುವಂಥದ್ದು ನಾವು ನೋಡ್ಕೋಬೋದು. ಈಗ ಇಲ್ಲಿ ಬರುವಂತಹ ಏನು ಈ ಕಾರವಾರದ ಪೋರ್ಟಿಗೆ ಬರುವಂತಹ ಏನು ಯಾವುದೇ ಶಿಪ್ ಇರಲಿ, ಅದು ಪಾಕಿಸ್ತಾನ ಅಥವಾ ಚೀನಾದಾಗಿದ್ದರೆ ಅದಕ್ಕೆ ಏನೋ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಸೊ ಬೇರೆ ಕಡೆಯಿಂದ ಬರುವಂತಹ ಶಿಪ್ ಮಾತ್ರ, ಅಂದರೆ ಬೇರೆ ದೇಶದಿಂದ ಬರುವಂತಹ ಶಿಪ್ಗಳನ್ನು ಮಾತ್ರ ಅಲೋ ಮಾಡಿಬಿಟ್ಟು ಇಲ್ಲಿ ಪಾಕಿಸ್ತಾನ ಹಾಗೂ ಚೀನಾಕ್ಕೆ ಯಾವುದೇ ಈಗ ಎಂಟ್ರಿ ಕೂಡ ಕೊಡಲಾಗ್ತಿಲ್ಲ. ಇನ್ನು ಇಲ್ಲಿ ಬರುವಂತಹ ಪೋರ್ಟ್ಗಳಲ್ಲಿ ಕೂಡ ಪ್ರತಿಯೊಂದು ಚೆಕ್ ಮಾಡಲಾಗುವಂಥದ್ದು ಇಲ್ಲಿ ನೋಡ್ಕೋಬೋದು. ತಟರಕ್ಷಕ ವಾಹನ ಬೋಟ್ ಕೂಡ ಪ್ರತಿಯೊಂದು ಕಡೆಯಲ್ಲಿ ಕೂಡ ಇಲ್ಲಿ ಅಂದರೆ ಸಮುದ್ರ ಭಾಗದಲ್ಲಿ ಚೆಕ್ಕಿಂಗ್ ಮಾಡ್ತಾನೆ ಇರುವಂಥದ್ದು. ಪ್ರತಿ ಗಂಟೆಗೊಮ್ಮೆ ತಿರುಗಾಡಿ ಪ್ರತಿಯೊಂದು ಸಮುದ್ರದಲ್ಲಿ ಯಾವುದೆಲ್ಲ ಬೋಟ್ ಬರ್ತದೆ, ಯಾರೆಲ್ಲ ಬರ್ತಾರೆ ಎಂದು ಪ್ರತಿಯೊಂದು ಏನು ಅವರು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಇಲ್ಲಿ ಬರುವಂತಹ ದೊಡ್ಡ ದೊಡ್ಡ ಶಿಪ್ಗಳಿದ್ರೂ ಆ ಶಿಪ್ಗಳಲ್ಲಿ ಬರುವಂತಹ ಕಾರ್ಮಿಕರು ಯಾರಿರ್ತಾರೆ, ಸ್ಟಾಫ್ಗಳು ಯಾರಿರ್ತಾರೆ, ಅವರನ್ನು ಕೂಡ ಪರಿಶೀಲನೆ ಮಾಡಿ ಅವರ ಐಡೆಂಟಿಟಿಯನ್ನು ಕೂಡ ಪರಿಶೀಲನೆ ಮಾಡಿ ಬಳಿಕ ಅವರನ್ನು ಬಿಡುವಂಥದ್ದು ಅಂಥ ಕೆಲಸಗಳೀಗ ನಡೀತಾ ಇರುವಂಥದ್ದು. ಸೊ ಈಗ ಇಲ್ಲಿ ಏನು ಪೋರ್ಟ್ಗಳಲ್ಲಿ ಪ್ರತಿಯೊಂದು ಕಡೆ ಬಿಗಿ ಬಂದೋಬಸ್ತುಗಳನ್ನು ಮಾಡಲಾಗಿದೆ. ಇನ್ನು ನೌಕಾನೆಲೆಯಲ್ಲೂ ಅಷ್ಟೇ ಪ್ರತಿಯೊಂದು ಕಡೆಯಲ್ಲಿ ಹೆಚ್ಚಿನ ಏನು ಬಂದೋಬಸ್ತು ನಡೆಸಲಾಗಿದೆ. ಅಲ್ಲಿ ಎಲ್ಲಿ ಕೂಡ ಪ್ರವೇಶಕ್ಕೆ ಅನುವು ಮಾಡಲಾಗ್ತಿಲ್ಲ. 4 ಸುತ್ತಲೂ ಹೆಚ್ಚಿನ ಬಂದೋಬಸ್ತುಗಳನ್ನು ಮಾಡಲಾಗಿರುವಂಥದ್ದು. ಇನ್ನು ಕೈಗಾದಲ್ಲಿ ಕೂಡ ಅಷ್ಟೇ CISF ಯೋಧರನ್ನು 4 ಕಡೆಗಳು ಕೂಡ ಅಲ್ಲಿ ಏನು ನಿಯೋಜನೆ ಮಾಡಲಾಗಿರುವಂಥದ್ದು. ಪ್ರತಿಯೊಂದು ಕಡೆಗಳಲ್ಲಿ ಡ್ರೋನ್ ಮೂಲಕ ಕೂಡ ಅಲ್ಲಿ ಪರಿಶೀಲನೆ ನಡೆಸಲಾಗುತ್ತದೆ. ಎಲ್ಲಿ ಕೂಡ ಎಲ್ಲಿ ಯಾರಿಗೂ ಕೂಡ ಹೋಗಲಿಕ್ಕೆ ಅವಕಾಶ ಇಲ್ಲ. ಸೊ ಎಲ್ಲ ರೀತಿಯಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಯಾಕಂದರೆ ಭಾರತ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದ ಬಳಿಕ ಪಾಕಿಸ್ತಾನದಿಂದ ಕೂಡ ಏನಾದರೂ ಕುತಂತ್ರ ಕೆಲಸ ನಡೀಬಹುದು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಕೂಡ ಏನು ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಮೀನುಗಾರಿಕೆಗೆ ತೆರಳುವಂತಹ ಬೋಟ್ಗಳಿವೆ, ಅದೇ ಆಳ ಸಮುದ್ರಕ್ಕೆ ಹೋಗುವಂತಹ ಏನು ಬೋಟ್ಗಳಿವೆ, ಅವುಗಳಿಗೆ ಕೂಡ ಒಂದು ಮಟ್ಟದ ನಿರ್ಬಂಧ ಹೇರಲಾಗಿದೆ. ಯಾಕಂದರೆ 12 ನಾಟಿಕಲ್ ಮೈಲ್ಗಿಂತ ಜಾಸ್ತಿ ಅವರು ಹೋಗಬಾರ್ದು ಎಂಬುದೊಂದು ಈಗಾಗಲೇ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ನಾರ್ಮಲಿ 15ರಿಂದ 16 ನಾಟಿಕಲ್ ಮೈಲ್ಗಿಂತ ಜಾಸ್ತಿ ಮೀನುಗಾರ ಹೋಗಿ ಅಲ್ಲಿನ ಮೀನು ಹಿಡಿಯುವ ಕೆಲಸ ಮಾಡ್ತಿದ್ರು. ಅದೇ ಎಲ್ಲಿ ಪಾಕಿಸ್ತಾನ ಬಾರ್ಡ್ರ್ ಅಥವಾ ಈ ಚೀನಾ ಬಾರ್ಡ್ರ್ವರೆಗೆ ಹೋಗಿ ಅಲ್ಲಿ ಮೀನು ಹಿಡಿಯೋ ಕೆಲಸ ಮಾಡ್ತಿದ್ರು. ಆದರೆ ಈಗ 12 ನಾಟಿಕಲ್ ಮೈಲ್ವರೆಗೆ ಮಾತ್ರ ಒಂದು ಅವರಿಗೆ ಪ್ಲೇಸನ್ನು ಅಲ್ಲಿವರೆಗೆ ಹೋಗಿ ಮೀನುಗಾರಿಕೆ ಮಾಡಲಿಕ್ಕೆ ಮಾತ್ರ ಒಂದು ಅವಕಾಶ ಸೂಚನೆ ಕೂಡ ನೀಡಲಾಗಿರುವಂಥದ್ದು. ಯಾಕಂದರೆ ಅದಕ್ಕಿಂತ ಆಚೆ ಹೋದರೆ ಒಂದು ವೇಳೆ ಭಾರತೀಯ ಮೀನುಗಾರರನ್ನು ಅವರು ಅವರ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇರ್ತದೆ ಅಥವಾ ಅವರನ್ನು ಬಂಧನ ಮಾಡುವ ಸಾಧ್ಯತೆ ಇರ್ತದೆ. ಅದನ್ನು ಹಿಡ್ಕೊಂಡು ಮತ್ತೆ ಭಾರತಕ್ಕೆ ಬ್ಲ್ಯಾಕ್ ಮೇಲ್ ಮಾಡುವ ಒಂದು ಸಾಧ್ಯತೆ ಕೂಡ ಇರ್ತದೆ. ಸೊ ಈ ಹಿನ್ನೆಲೆಯಲ್ಲಿ 12 ನಾಟಿಕಲ್ ಮೈಲನ್ನು ಮಾತ್ರ ನಿಗದಿ ಮಾಡಲಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಬರ್ತರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.